ಇದು ಥರ್ಸ್ಡೇ ಲಾಗ್ ಆಗಿರುತ್ತೆ. ನಾವಿವಾಗ ಹೋಗ್ತಾ ಇರೋದು ಮೆಟ್ರೋದಲ್ಲಿ. ನೋಡಿ ಮೆಟ್ರೋ ಒಳಗೂ ಎಷ್ಟು ಕ್ಲೀನಾಗಿದೆ ಅಂದರೆ ಅದಕ್ಕೆ ದುಬೈನ ಕ್ಲೀನ್ ಸಿಟಿ ಅಂತ ಕರೀತಾರೆ. ಅಲ್ಲಿಂದ ನಾವು ಹೋಗಿದ್ದು ಚರ್ಚ್ಗೆ. ಹಸ್ಬೆಂಡ್ ಬರ್ಡೇ, ಕ್ರಿಸ್ಮಸ್ ಡೇ ಒಂದೇ ದಿನ. ಸೊ ಎವ್ರಿ ಇಯರ್ ಅವ್ರು ಹೋಗ್ತಾರೆ ಚರ್ಚ್ಗೆ. ಈ ಇಯರು ಹೋಗಿದ್ದೀವಿ. ನೋಡಿ ಒಳಗಡೆ ಎಷ್ಟೊಂದು ಜನ ಇದ್ದಾರೆ. ಲೈನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋ ತನಕ 2 o'clock ಆಯಿತು. ಅಲ್ಲೆಲ್ಲ ಹೋಗಿ ಜಸ್ಟ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಚರ್ಚ್ಗೆ ಹೋಗಿ ಪ್ರೇ ಮಾಡಿಕೊಂಡು ಕ್ಯಾಂಡಲ್ ಎಲ್ಲ ಹಚ್ಚಿ ನಾವು ಹೋಗಿದ್ದು ಮಾಲ್ಗೆ. ಇದು ಚರ್ಚ್ಗೆ ನಿಯರ್ ಇರೋವಂಥ ಮಾಲು. ಸೊ ಒಳಗೆ ಹೋದ್ವಿ. ಎಲ್ಲ ಕ್ರಿಸ್ಮಸ್ ಡೇ ಕ್ಲೀನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇಲ್ಲೆಲ್ಲ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಜಸ್ಟ್ ಒಂದು ವೀಡಿಯೋಸ್ ತೊಗೊಂಡು ಇದು ವಾಚ್ ನೋಡಿದ್ವಿ. ಇದು ನೋಡಿ, ಇದು ಪ್ರೈಸ್ ಬಂದು 1 lakh ಇದೆ. ಈ ಪ್ರೈಸು 2 lakh. ಇದೆಲ್ಲ ಕಾಮನ್ ಪ್ರೈಸಸ್ ಇಲ್ಲಿ. ಸೊ ಅಲ್ಲಿಂದ ಚಾಟ್ ಸೆಂಟರ್ಗೆ ಹೋದ್ವಿ. ಇದು ಫಸ್ಟ್ ಫ್ಲೋರಲ್ಲಿ ಬರೀ ಚಾಟ್ಸ್ ಅಷ್ಟೇ. ಈ ಥರ ಮೆನ್ಯೂ ಇರುತ್ತೆ. ಅಲ್ಲಿಂದ ನಮಗೆ ಟೋಕನ್ ನಂಬರ್ ಕೊಡ್ತಾರೆ. ಟೋಕನ್ ನಂಬರ್ ನೋಡ್ಕೊಂಡು ಕಲೆಕ್ಟ್ ಮಾಡ್ಕೊತೀವಿ. ಅಲ್ಲಿಂದ ನಾವು ಹೋಗಿದ್ದು ಮೂವೀಸ್ಗೆ. ನನಗೆ ಬೇಕಾಗಿದ್ದು ಮಾರ್ಕ್ ಕನ್ನಡ ಮೂವಿ. ಯಾವ ಕನ್ನಡ ಮೂವೀಸ್ ಬಂದರೂ ನಾವು ಬಿಡಲ್ಲ. ಎಲ್ಲ ಕನ್ನಡ ಮೂವಿನೂ ನಾವು ನೋಡ್ತೀವಿ. ನೆಕ್ಸ್ಟು ಯಾವುದಾದ್ರೂ ಇದೆಯಾ ಅಂತ ಅಪ್ಡೇಟ್ ತೊಗೊಳ್ಳೋಣ ಅಂತ ಜಸ್ಟ್ ನೋಡ್ತಿದ್ವಿ. ಯಾವುದಕ್ಕೆ ಹೋಗೋಣ ಏನೇನು ಅಂತ ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿಂದ ನಾವು ಮೂವೀಸ್ ಟಿಕೆಟ್ಸ್ನ ತೊಗೊಂಡು ಗ್ಲಾಸಸ್ನ ತೊಗೊಂಡು ನಾವು ಹೋಗಿದ್ದು ಅವತಾರ್ ಮೂವಿಗೆ. ಓಕೆ ಅನ್ನಿಸ್ತು. ಆಮೇಲೆ ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬರ್ಡೇ ಈ ಥರ ಮುಗೀತು ಇವತ್ತು.